ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ನಿನ್ನೆ ಅಂದರೆ ಮಾರ್ಚ್ 7ನೇ ತಾರೀಕು CM ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ ಈ ಬಜೆಟಿಂದ ಮಹಿಳೆಯರಿಗೆ ಏನು ಸಿಕ್ಕಿದೆ? ಏನಾದರೂ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಾದರೂ ಜಾಸ್ತಿ ಮಾಡಿದ್ದಾರೆ ಅಥವಾ ಯಾರ್ಯಾರಿಗೆ ಏನೇನು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಈ ಸತಿ CM ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಘೋಷಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಅವರು ಮೊದಲು ಏನಪ್ಪ ಹೇಳಿದ್ದಾರೆ ಅಂತಂದರೆ, ಇವಾಗ ರಾಜ್ಯ ಸರ್ಕಾರದಿಂದ ಏನು 5 ಗ್ಯಾರಂಟಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದು ಕಂಪ್ಲೀಟಾಗಿ 5 ವರ್ಷ ನಾವು ನಡೆಸ್ಕೊಂಡು ಹೋಗ್ತೀವಿ. ಅದು ಕೂಡ ಈ ಸತಿ ಬಜೆಟ್ನಲ್ಲಿ ಅದಕ್ಕೆ ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ ಅಂದ್ಬಿಟ್ಟು 60ರಿಂದ 65 ಸಾವಿರ ಕೋಟಿ ಹಣನ ಮೀಸಲಿಟ್ಟಿದ್ದೀವಿ. ಹಾಗಾಗಿ ಯಾರು ಕೂಡ ನೀವು ಭರವಸೆ ಕಳ್ಕೊಬೇಡಿ, 5 ವರ್ಷವೂ ಕೂಡ ನಾವು ಈ 5 ಗ್ಯಾರಂಟಿ ಸ್ಕೀಮ್ನ ನಾವೇನು ಘೋಷಣೆ ಮಾಡಿದ್ದೀವಿ 5 ವರ್ಷ ಕೂಡ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು 60ರಿಂದ 65 ಸಾವಿರ ಕೋಟಿನ ಈ ಯೋಜನೆಗಳಿಗೆ ಅಂತಲೇ ಮೀಸಲಿಟ್ಟಿದ್ದಾರೆ. ಇದು ಒಂದು ಪಾಯಿಂಟು. ನೆಕ್ಸ್ಟು ಎಲ್ಲ ಗೃಹಲಕ್ಷ್ಮಿಯರು ಕಾಯ್ತಿದ್ರೆ ಈ ಸತಿ ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಷ್ಟು ದಿನ ಏನು 2,2 ಸಾವಿರ ರೂಪಾಯಿ ಕೊಡ್ತಾ ಇದ್ರು, ಅದು 3,000 ರೂಪಾಯಿಗೆ ಹೆಚ್ಚಳ ಆಗಬೇಕು ಅಂದ್ಬಿಟ್ಟು ಪ್ರತಿ ಎಲ್ಲ ಅಂದರೆ ಮಹಿಳೆಯರು ನಿರೀಕ್ಷೆ ಮಾಡ್ತಾಯಿದ್ರು. ಹಾಗಾದರೆ ನಿಜವಾಗ್ಲೂ ಅವ್ರು ಕೊಟ್ಟಿದ್ದಾರಾ ಇಲ್ವಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇವಾಗ ಅವ್ರು ಹೇಳ್ದಂಗೆ 2,2 ಸಾವಿರ ರೂಪಾಯಿ ಕೊಡ್ತಾ ಇರೋದೇ ಹೆಚ್ಚು. ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ಪೆಂಡಿಂಗ್ ಹಣ ಇವಾಗ 2-3 ತಿಂಗಳದೇ ಪೆಂಡಿಂಗ್ ಇದೆ. ಇವಾಗ ಅವ್ರು ಏನು ಹೇಳಿದ್ದಾರೋ ಅದೇ ರೀತಿ 2,2 ಸಾವಿರ ರೂಪಾಯಿನ ಕರೆಕ್ಟಾಗಿ ಕೊಟ್ಟರೆ ಎಲ್ಲ ಮಹಿಳೆಯರಿಗೂ ಖುಷಿ ಆಗುತ್ತೆ. ಅಂಥದ್ರಲ್ಲಿ 3,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಈಗ 2,2 ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅದೇ ಇನ್ನು ಮುಂದಕ್ಕೂ ಕೂಡ ನಡೆಸ್ಕೊಂಡು ಹೋಗ್ತಾರೆ. ಇನ್ನು ಯಾರಿಗೆಲ್ಲ ಗುಡ್ ನ್ಯೂಸ್ ಇದೆ ಅಂತಂದರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಬಿಸಿ ಊಟ ಮಾಡಕ್ಕೆ ಬರ್ತಾರಲ್ಲ ಕಾರ್ಯಕರ್ತೆಯರಿಗೆ, ಅವರಿಗೆ ಈ ಬಜೆಟ್ನಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಬಿಸಿ ಊಟ ಮಾಡ್ತಾರಲ್ಲ ಅವರಾಗಿರ್ಬೋದು, ಸಾಕಷ್ಟು ಹೋರಾಟನ ಮಾಡಿದ್ರು. ಅವರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು, ಅವ್ರ ಕೆಲಸಕ್ಕೆ ತಕ್ಕಂಗೆ ಸಂಬಳ ಸಿಗ್ತಾ ಇಲ್ಲ ಅಂದ್ಬಿಟ್ಟು. ಬಟ್ ಅಂಥವರಿಗೆ ಇವಾಗ ಸಹಾಯಧನ ಅಂದ್ಬಿಟ್ಟು 1,000 ರೂಪಾಯಿ ಹೆಚ್ಚಳನ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಏನು ಸ್ಯಾಲ್ರಿ ಕೊಡ್ತಿದ್ದಾರೆ ಅದರಲ್ಲಿ 1,000 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರಿಗೆ ಸಖತ್ ಕೆಲಸ ಇರುತ್ತೆ, ಬಟ್ ಆ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಇರಲಿಲ್ಲ. ಬಟ್ ಅವ್ರು ಸಾಕಷ್ಟು ಹೋರಾಟ ಮಾಡಿದ ನಂತರ ಈ ಸತಿ ಬಜೆಟ್ನಲ್ಲಿ ಅವ್ರಿಗೆ ಸಹಾಯಧನ ಅಂದ್ಬಿಟ್ಟು 1,000 ರೂಪಾಯಿನ ಹೆಚ್ಚಳ ಮಾಡಿದ್ದಾರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವ್ರಿಗೂ ಕೂಡ ಹಂತ ಹಂತವಾಗಿ ಜಮೆ ಮಾಡ್ತಿದ್ದಾರೆ. ಇನ್ನೊಂದು ವಾರದಲ್ಲಿ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ನೋಡೋಣ, ನವೆಂಬರ್ ತಿಂಗಳದಂತೂ ಇವಾಗ ಬಿಡುಗಡೆ ಮಾಡಿದ್ದಾರೆ. ಇನ್ನು ಡಿಸೆಂಬರ್, ಜನವರಿ, ಫೆಬ್ರವರಿದು ಕೂಡ ಕೊಡಬೇಕು. ಯಾಕಂದರೆ ಇವಾಗಲೇ ಮಾರ್ಚ್ ಬಂದಿದೆ, ಇನ್ನು 3 ತಿಂಗಳದ್ದು ಪೆಂಡಿಂಗ್ ಇದೆ. ನೋಡೋಣ, ಒಂದು ವಾರದಲ್ಲಿ 17ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.